ಹೊಂದುತ್ತಾ ಹೋದವು. ಚೈತನ್ಯ ಪ್ರಭು ಮನೆಯಲ್ಲಿಯೇ ತಾಯಿ ಪತ್ನಿಯವರೊಂದಿಗೆ ವಾಸವಾಗಿದ್ದರು. ಕೆಲವರು ಇವನೇನು ಸಂಸಾರದೊಂದಿಗೆ ಸುಖವಾಗಿದ್ದಾನೆ, ಇವನೇನು ಆಧ್ಯಾತ್ಮಿಕ ಪಾಠ ಹೇಳಿಕೊಡುತ್ತಾನೆ ಎನ್ನುತ್ತಿದ್ದರು. ಅದನ್ನು ಕೇಳಿದ ಇವರು ಸರ್ವಸಂಗ ಪರಿತ್ಯಾಗ ಮಾಡಲು ಇಚ್ಛೆಪಟ್ಟರು. ತಾಯಿ ಪತ್ನಿಗೆ ಇದು ಇಷ್ಟವಿರಲಿಲ್ಲ. ಅದಕ್ಕೆ ಅವರು ಒಂದು ಸಲ ನಿರ್ಧಾರ ಮಾಡಿದ ಮೇಲೆ ಹಿಂಜರಿಯಬಾರದು ಎಂದುಬಿಟ್ಟು ಅವರೇನು ಮಾಡ್ತಾರೆ, ಭಗವಂತನ ಇಚ್ಛೆ ಇದೆ, ನಾವು ಇಚ್ಛಾಶಕ್ತಿಯಿಂದ ಮುಂದುವರಿಯಬೇಕು ಎಂದು ಭಗವಂತನನ್ನು ನಮ್ಮ ಕೈ ಹಿಡಿದು ಮುಂದುವರಿಸುತ್ತಾನೆ ಎನ್ನುತ್ತಿದ್ದರು. ಗಾಢ ನಿದ್ರೆಯಲ್ಲಿದ್ದಾಗ ಹೊರಟೇ ಬಿಟ್ಟರು. ಹೆಂಡತಿ ಮಕ್ಕಳನ್ನೆಲ್ಲ ತಾಯಿ ತಂದೆನೆಲ್ಲ ಬಿಟ್ಟು ಹೊರಟೇ ಬಿಟ್ಟರು. ಆಗ ಅವರಿಗೆ 24 ವರ್ಷ. ಕೇಶವ ಭಾರತಿ ಎನ್ನುವ ಸನ್ಯಾಸಿ ಹತ್ತಿರ ಹೋಗಿ ದೀಕ್ಷೆ ಕೇಳುತ್ತಾರೆ. ಕೇಶವ ಭಾರತಿ ಅಂತ ಉತ್ತಮವಾದಂಥ ಪಂಡಿತರು, ಅವರಲ್ಲಿ ಹೋಗಿ ದೀಕ್ಷೆ ಕೇಳುತ್ತಾರೆ. ಇಂತಹ ಸುಂದರ ಯುವಕ ಒಂದು ವೇಳೆ ಆಚೆ ಈಚೆ ಗಮನಿಸಿದರೆ ಹೇಗೆ ಎಂದು ಯೋಚಿಸಿದರು ಕೇಶವ ಭಾರತಿಯವರು. ಎಲ್ಲಿ ನಿನ್ನ ನಾಲಿಗೆಯನ್ನು ತೆರಿ ಎಂದಾಗ ನಾಲಿಗೆಯ ಮೇಲೆ ಸಕ್ಕರೆ ಹಾಕುತ್ತಾರೆ. ಸಕ್ಕರೆಯ ಒಂದು ಕಣವೂ ಒಂದೇ ಆಗುವುದಿಲ್ಲ. ಅಂತಹ ಸಂಯಮನಿಗೆ ಸನ್ಯಾಸ ದೀಕ್ಷೆ ಕೊಡುತ್ತಾರೆ. ಯಾರು? ಕೇಶವ. ಹೆಸರು ದಾಮೋದರ ಮತ್ತು ರಮಾನಂದ ಬಾಯಿ ಅಂತ. ಪ್ರಭುಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡವರು. ಅವರಲ್ಲಿ ಆಗಾಗ ಅವರ ಭಾವನೆಗಳನ್ನು ಹೇಳಿಕೊಳ್ಳುತ್ತಿದ್ದರು ಮತ್ತು ಇವರು ಅವರ ಬಗ್ಗೆ ಹಂಚಿಕೊಳ್ತಾ ಇದ್ದರು. ಹುಚ್ಚನಂತೆ ಕೋಣೆಯಲ್ಲಿ ಸುತ್ತುತ್ತಿದ್ದರು. ಯಾರು? ಪ್ರಭುಗಳು, ಚೈತನ್ಯ ಪ್ರಭುಗಳು. ಭಕ್ತರಷ್ಟೇ ತಾನೆ, ನಮ್ಮ ರಾಮಕೃಷ್ಣನಷ್ಟೇ ತಾನೆ ಹುಚ್ಚನ ಕರೀತಿದ್ದರು ತಾನೆ ಅವರನ್ನು. ಹುಚ್ಚರಂತೆ ಕೋಣೆಯಲ್ಲಿ ಸುತ್ತುತ್ತಿದ್ದರು. ಕೋಣೆ ಬಾಗಿಲು ಹಾಕಿಕೊಂಡು ಗೋವಿಂದ ಗೋವಿಂದ ಎಂದು ಕೂಗುತ್ತಿದ್ದರು. ಗೋಡೆಗೂ ತಲೆ ಚಚ್ಚಿಕೊಳ್ಳುತ್ತಿದ್ದರು. ಗೋವಿಂದ, ನಾನು ನಿನ್ನ ದರ್ಶನ ಮಾಡ್ಕೋಬೇಕು ಬಾ ಅಂತ ತುಂಬ ಇದರಿಂದ ವ್ಯಾಕುಲತೆಯಿಂದ ಕೇಳ್ತಾ ಇದ್ರು. ಅವರಿಗೆ ಬೇರೆ ಕಡೆ ಗಮನವೇ ಇರುತ್ತಿರಲಿಲ್ಲ. ಅವರ ಹತ್ತಿರ ಯಾರೂ ಇದ್ದಾರೆ ಎನ್ನುವ ಅನುಭವವೂ ಇರುತ್ತಿರಲಿಲ್ಲ. ಯಾರಿದ್ದಾರೆ ನನ್ನ ಜೊತೆಗೆ ಅನ್ನೋದು ಅನುಭವವೂ ಇರುತ್ತಿರಲಿಲ್ಲ. ಪೂರ್ತಿ ಭಗವಂತನಲ್ಲಿ ಲೀನವಾಗುತ್ತಿದ್ದರು. ಸಮುದ್ರವನ್ನು ನೋಡಿ ಯಮುನೆ ಎಂದು ಸಮುದ್ರದೊಳಗೆ ಹೋಗಿಬಿಡುತ್ತಿದ್ದರು. ಕೃಷ್ಣ ಮತ್ತು ರಾಧೆಗೆ ಯಮುನೆಯ ಪ್ರೀತಿ ಗೊತ್ತು ತಾನೆ. ಅವರ ಯಮುನೆಯ ದರದಲ್ಲೇ ತಾನೆ ಅವರು ರಾಸಲೀಲೆ ಆಡ್ತಾ ಇದ್ದಿದ್ದು. ಆದ್ದರಿಂದ ಅವರೇನು ಮಾಡ್ತಾರೆ, ಯಮುನೆಯನ್ನು ನೋಡಿಬಿಟ್ಟು ಸಮುದ್ರದೊಳಗೆ ಆ ನದಿಯೊಳಗೆ ಹೊರಟು ಹೋಗ್ಬಿಡ್ತಿದ್ರು. ಏನು ಗೋವಿಂದ ಗೋವಿಂದ ಅಂತ ದೈವಿ ಭಾವದಲ್ಲಿ ಹೊರಟು ಹೋಗುತ್ತಿದ್ದರು. ಅದನ್ನು ಶಿಷ್ಯರು ಕಾಯುತ್ತಿದ್ದರು. ಅವನ್ನ ಪಾಪ ಕಾಯುತ್ತಿದ್ದರು. ರಾತ್ರಿ ಹೊತ್ತು ಗೋವಿಂದ ಗೋವಿಂದ ಎಂದು ಓಡುತ್ತಿದ್ದರು. ಹುಚ್ಚರಲ್ಲಿ ಒಂದು ಸಲ ಸಮುದ್ರದಲ್ಲಿ ಧ್ಯಾನಿಸುತ್ತಾ ಸಂಪೂರ್ಣ ಸಮಾಧಿ ಸ್ಥಿತಿಗೆ ಹೋಗಿ ಬಿಟ್ಟಿದ್ದಾರೆ. ಅಂತಹ ಸಮಯದಲ್ಲಿ ಶಿಷ್ಯರು ನೋಡಿ ಹರಿನಾಮಸ್ಮರಣೆ ಮಾಡಿದಾಗ ಅವರ ಪ್ರಭುವಿಗೆ ಪ್ರಜ್ಞೆ ಬಂದು ಅವರು ಆ ಭಾವದಿಂದ ಇಳಿಯುವಂತೆ ಆಗುತ್ತಿತ್ತು. ಹರಿನಾಮ ಸ್ಮರಣೆ ಕೇಳಿದಾಗ ಅವರ ಭಾವನೆ, ಆವಾಗ ಅವರು ಸರಿಯಾದ ಸ್ಥಿತಿಗೆ ಬರ್ತಾಯಿದ್ರು. 24 ಗಂಟೆಗಳ ಕಾಲ 12 ವರ್ಷ ನಿರಂತರ ದೇವರಲ್ಲಿ ಸಮಾಧಿ ಸ್ಥಿತಿಯಲ್ಲಿ ಹೋಗಿ ಬಿಡುತ್ತಿದ್ದರು. ದೇವಸ್ಥಾನದ ಹಸುಗಳ ಮಧ್ಯೆ, ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ, ಬ್ರಾಹ್ಮಣರ ದೇವಸ್ಥಾನಗಳಲ್ಲಿ ಹಸುಗಳನ್ನು ಸಾಕಿರೋದು ನೋಡಿರ್ಬೋದು. ಉಡುಪಿಯಲ್ಲಿ ಸಾಕಿದ್ದಾರೆ. ಗಾರ ಎಂದು ಸಿಗ್ತಿತ್ತು ಅವರಿಗೆ. ಒಂಥರ ಈ ಹುಚ್ಚಿನಂತೆ ಮಾಡ್ತಾ ಇದ್ರೆ ಯಾಕೆ ಹಿಂಗೆ ಮಾಡ್ತಾನೆ, ಇವಾಗ ನಾವಾಗಿ ನಮ್ಮ ಮಕ್ಕಳಿಗೆ ಮಾಡ್ತಾರೆ ಅಂತ. ಆದರೆ ಅವರಲ್ಲಿದ್ದು ಭಕ್ತಿ, ಭಗವದ್ಭಕ್ತಿ ಭಾವ ಎನಿಸುತ್ತಿತ್ತು. ಶಿಷ್ಯರು ಅವರನ್ನು ಬಂದಾಗ ನೀವು ನನಗೇಕೆ ತೊಂದರೆ ಕೊಡುತ್ತೀರಿ ಎಂದು ಬೈಯುತ್ತಿದ್ದರು. ಆದರೆ ಅವರ ಬಗ್ಗೆ ಭಕ್ತಿ ಆತಂಕ ಇರುತ್ತಿತ್ತು. ಆತಂಕ ತಾನೇ ಶಿಷ್ಯರಿಗೆ, ಎಲ್ಲೋದ್ರು ನಮ್ಮ ಗುರುಗಳು ಅಂತ ಇರುತ್ತಿತ್ತು. ಅವರು ಹೇಳುತ್ತಿದ್ದರು, ನನಗೆ ತೊಂದರೆ ಕೊಡಬೇಡಿ, ಕೃಷ್ಣನ ಸಂಘ ಸುಖದಲ್ಲಿ ಅನುಭವಿಸುತ್ತಿದ್ದೇನೆ, ನಾನು ಕೃಷ್ಣನ ಸಂಘ ಸುಖದಲ್ಲಿದ್ದೇನೆ, ನೀವು ನನಗೆ ತೊಂದರೆ ಕೊಡಬೇಡಿ, ನಾನು ಎಲ್ಲಾದರೂ ಮಲ್ಕೊಂಡು ಹುಚ್ಚನಂತೆ ತಿರುಗಾಡಿ ಆದರೂ ನಾನು ಆತನ ಬದಿಯಲ್ಲಿ ಲೀನವಾಗಿರ್ತೀನಿ ಅಂತ ಹೇಳ್ತಾರೆ. ಅವರ ಕೋಣೆಯನ್ನು ಗಂಭೀರ ಮಠ ಎಂದು ಕರೆಯುತ್ತಾರೆ. ಅವರಿದ್ದ ಕೋಣೆಯನ್ನು ಗಂಭೀರ ಮಠ ಎಂದು ಕರೆಯುವರು. ಚೈತನ್ಯ ಪ್ರಭುಗಳ ಅಂತ್ಯ ಹೇಗಾಯಿತು ಬಿಡುತ್ತಿದ್ದರು. ಕೆಲವರ ಪ್ರಕಾರ ಅವರು ಭಗವಂತನ ಹತ್ತಿರ ಲೀನವಾಗಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜಗನ್ನಾಥ ದೇವಸ್ಥಾನದಲ್ಲಿ ನರ್ತನ ನಡೆಯುತ್ತಿತ್ತು. ಜಗನ್ನಾಥ ಯಾತ್ರೆಯಲ್ಲಿ ಕಣ್ಮರೆಯಾದರೆಂದು ಕೆಲವರ ಅಭಿಪ್ರಾಯ. ಗಂಗಾಧರ ಎನ್ನುವ ಪಂಡಿತ ಹೇಳಿದ ಹೇಳಿಕೆ, ಭಗವತ್ ವಿಚಾರ ಮಾಡುತ್ತಾ ಚೈತನ್ಯ ಪ್ರಭು ಪ್ರಾಣ ಹೋಯಿತು, ಆದರೆ ಅವರು ಸಮಾಧಿ ಇಲ್ಲ ಅಂತ ಒಬ್ಬೊಬ್ಬರು ಅವರವರ ಅಭಿಪ್ರಾಯಗಳನ್ನು ತಿಳಿಸ್ತಾರೆ.